ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ನೀವು ಪ್ರೀತಿಸುವಂಥ ವ್ಯಕ್ತಿನ ನಿಮ್ಮಿಂದ ಮರೆಯೋಕ್ಕಾಗ್ತಿಲ್ಲ. ಸೊ ನಿಮ್ಮ ವ್ಯಕ್ತಿ ಕೈಯಲ್ಲೂ ನಿಮ್ಮಿಂದ ನಿಮ್ಮ ವ್ಯಕ್ತಿನ ನೀವು ಮರೀತಲ್ಲ ಮತ್ತು ನಿಮ್ಮ ವ್ಯಕ್ತಿನೂ ನಿಮ್ಮನ್ನು ಮರೀತಲ್ಲ. ಸೊ ಅಂದರೆ 2 ಸೈಡ್ ಲವ್ ಇದೆ ಮತ್ತು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಆಗಿರೋರಿಗೆ ರೀಡಿಂಗು. ಸೊ ಅಂದರೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಅತಿಯಾದ ಪ್ರೀತಿ ಇದೆ, ಬಟ್ ಏನೋ ಕೆಲವು ಕಾರಣಾಂತರಗಳಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು ಅಥವಾ ಏನೇ ಒಂದು ಪರ್ಸನಲ್ ಕಾರಣಗಳಿಂದ ನೀವಿಬ್ಬರು ದೂರ ಆಗಿದ್ರು. ಸೊ ನೋಡುವಂಥ ನನ್ನ ವ್ಯೂವರ್ಸು ಅವ್ರು ಪ್ರೀತಿಸುವಂಥ ವ್ಯಕ್ತಿ ಇವರಿಂದ ತುಂಬ ದೂರ ಆಗಿದ್ದಾರೆ. ಅವ್ರು ಪ್ರೀತಿಸುವಂಥ ವ್ಯಕ್ತಿ ಇವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ ಮತ್ತು ಇವ್ರನ್ನ ಕಂಡ್ರೆ ಅಷ್ಟು ಪ್ರೀತಿ ಇದ್ರೇನೋ ನೆಕ್ಸ್ಟ್ ಆ್ಯಕ್ಷನ್ ಏನೂ ತಗೊಳ್ತಲ್ಲ. ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಅವ್ರು ಪ್ರೀತಿಸುವಂಥ ವ್ಯಕ್ತಿ? ಅವ್ರು ಪ್ರೀತಿಸುವಂಥ ವ್ಯಕ್ತಿ ಕಡೆಯಿಂದ ಯಾವುದೇ ಥರ ಆ್ಯಕ್ಷನ್ಸ್ ಇಲ್ಲ. ನೆಕ್ಸ್ಟ್ ಏನು ಅವ್ರ ಆ್ಯಕ್ಷನ್ಸು ನೋಡುವಂಥ ನನ್ನ ವ್ಯೂವರ್ಸ್ ಕಡೆ ಅವ್ರು ಪ್ರೀತಿಸುವಂಥ ವ್ಯಕ್ತಿ ಅವ್ರ ಆ್ಯಕ್ಷನ್ಸು ಏನು ನೋಡುವಂಥ ನನ್ನ ವ್ಯೂವರ್ಸ್ ಕಡೆ ಅವ್ರು ಪ್ರೀತಿಸುವಂಥ ವ್ಯಕ್ತಿ ಕಡೆ ಆ್ಯಕ್ಷನ್ಸ್ ಏನು. ಸೊ ನೀವು ಪ್ರೀತಿಸುವಂಥ ವ್ಯಕ್ತಿ ಅವ್ರ ಆ್ಯಕ್ಷನ್ಸ್ ಏನಿದೆ ಅಂತ ನೋಡೋಣ. ಸೊ ಕಾರ್ಡ್ ಶಫಲ್ ಮಾಡಿದ್ದಾಯಿತು. ಸೊ ನೋಡೋಣ ನೀವು ಪ್ರೀತಿಸುವಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಾರೆ ಮತ್ತು ನಿಮ್ಮ ಕಡೆ ಯಾವ ಥರ ನಿರ್ಧಾರಗಳು ತೊಗೊತಾರೆ ಅಂತ. ಸೊ ಅವ್ರ ನೆಕ್ಸ್ಟ್ ಆ್ಯಕ್ಷನ್ಸ್ ಏನು ಅಂತ. ಸೊ ಹಾಗೆ ನಿಮ್ಮ ಆ್ಯಕ್ಷನ್ಸ್ ಕೂಡ ನೋಡ್ತೀನಿ ರೀಡಿಂಗಲ್ಲಿ. ನೀವೇನು ಮಾಡ್ತೀರಾ? ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀರಾ ಅಥವಾ ಮೂವ್ ಆನ್ ಆಗ್ತೀರಾ ಅಥವಾ ಅವರು ಅಷ್ಟೇ ನಿಮಗೋಸ್ಕರ ವೆಯ್ಟ್ ಮಾಡ್ತಾರಾ, ಮೂವ್ ಆನ್ ಆಗ್ತಾರಾ? ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮಗೆ ಲೈಫ್ ಕನೆಕ್ಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಸೊ ನೀವು ಪ್ರೀತಿಸೋವಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ. ಇವಾಗ ಸಪ್ರೇಷನ್ನು ಮತ್ತು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಬಂದಿದ್ದಾರೆ. ಸೊ ಇಲ್ಲಿ ಕೆಲವರು ದೂರ ಆಗಿ ಒಂದು 7 ವರ್ಷ ಆಗಿರ್ಬೋದು, ಅಥವಾ ದೂರ ಆಗಿ ಒಂದು 7 ತಿಂಗಳಾಗಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ಇಲ್ದಿರೇ 7 ವರ್ಷ ಆಗಿರ್ಬೋದು. ಇನ್ನು ಕೆಲವರು ಮ್ಯಾರೇಜ್ ಆಗಿ ಮದುವೆ ಆಗಿ 7 ವರ್ಷ ಆಗಿರ್ಬೋದು. ನೋಡುವಂಥ ನನ್ನ ವ್ಯೂವರ್ಸ್, ನೀವು ಪ್ರೀತಿಸುವಂಥ ವ್ಯಕ್ತಿ ಯಾರಿದ್ದಾರೋ ಅವ್ರ ಫ್ಯಾಮ್ಲಿಗೋಸ್ಕರನೋ ಅಥವಾ ಇನ್ನೊಂದು ಯಾವುದೋ ಥರ್ಡ್ ಪಾರ್ಟಿ ಸಿಚುವೇಷನೋ, ಕೆರಿಯರೋ, ಜಾಬ್ಗೋಸ್ಕರನೋ, ಅಥವಾ ಇನ್ನು ಅವ್ರ ಮನೇಲಿ ಇರ್ತಾರಲ್ಲ ರಿಲೇಟಿವ್ಸೋ, ಸೊ ಅಥವಾ ಮರ್ಯಾದೆಗೋಸ್ಕರನೋ, ಒಂದು ಯಾವುದೋ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನು ದೂರ ಮಾಡಿಕೊಂಡ್ರು. ಬಟ್ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಇದೆ. ಸೊ ನಿಮ್ಮಿಂದ ದೂರ ಆದಮೇಲೆ ಇವಾಗ ಅವರು ನಿಜವಾದ ಪ್ರೀತಿ ಅನ್ನೋದು ಅವ್ರಿಗೆ ಸಿಗ್ತಾಯಿಲ್ಲ. ಸೊ ಅವ್ರು ಕೂಡ ಅಷ್ಟೇ ತುಂಬ ದುಃಖದಿಂದ ಇದ್ದಾರೆ. ಇವಾಗ ಅವ್ರು ಕೂಡ ಅಷ್ಟೇ ಅವರೊಂದು ನೋವನ್ನು ಯಾರ ಹತ್ರನೂ ಹೇಳ್ಕೊಳ್ತಲ್ಲ. ನೋಡಿ ಇಲ್ಲಿ ದ ಟ್ಯಾರೋಟ್ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ 7 ವಾಂಡ್ಸ್ ಇದೆ. ಇಲ್ಲಿ ಆಲ್ರೆಡಿ ಇನ್ನೊಂದು ವಾಂಡ್ ಈತನ ಕೈಯಲ್ಲೈತೆ, ಇನ್ನು ಮಿಕ್ಕಿದ ವಾಂಡ್ಸ್ ಎಲ್ಲ ಇಲ್ಲಿ ಬೌಂಡ್ರಿ ಹಾಕ್ಕೊತಾ ಇದ್ದಾನೆ. ಸೊ ಅಂದರೆ ಆತನ ಪ್ರಪಂಚದ ಒಳಗಡೆ ಇನ್ಯಾರು ಬರಬಾರ್ದಂತ. ಸೊ ಅಂದರೆ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಕೂಡ ಅಷ್ಟೇ ಅವ್ರ ಲೈಫಲ್ಲಿ ಬೇರೆ ವ್ಯಕ್ತಿಗಳು ಬರಬಾರ್ದಂತ ಅವ್ರು ಕೂಡ ಅಷ್ಟೇ ತುಂಬ ಟ್ರೈ ಮಾಡ್ತಾಯಿದ್ದಾರೆ. ಸೊ ಅಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ 2 ಸೈಡ್ ಲವರ್ಸ್ ಆಗಿದ್ದರೆ ಆ ವ್ಯಕ್ತಿಗೇನಾದರೂ ಅವ್ರ ಫ್ಯಾಮ್ಲಿಯಲ್ಲಿ ಮ್ಯಾರೇಜ್ ಅಂದರೆ ಮದುವೆ ಸಂಬಂಧಗಳೇನಾದರೂ ಬರ್ತಾಯಿದ್ರೆ, ಮ್ಯಾರೇಜ್ ಪ್ರಪೋಸಲ್ಸ್ ಏನಾದರೂ ಬರ್ತಾಯಿದ್ರೆ ಬೇರೆಯವ್ರಿಗೆ, ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ ಅವ್ರಿಗೆ ಬೇರೆ ಕಡೆಯಿಂದ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾಯಿದ್ರೆ ಅವರು ಅದನ್ನು ಅಪೋಸ್ ಮಾಡ್ತಾಯಿದ್ದಾರೆ. ಸೊ ಅಂದರೆ ಇಷ್ಟ ಇಲ್ದಿರೋ ಥರ ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ, ನೀವು ಪ್ರೀತಿಸೋವಂಥ ವ್ಯಕ್ತಿ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ. ಸೊ ಅದರಿಂದ ಅವ್ರು ಕೂಡ ಅಷ್ಟೇ ಬೇರೆದನ್ನ ಅಕ್ಸೆಪ್ಟ್ ಮಾಡ್ತಾಯಿಲ್ಲ. ಸೊ ನೀವು ಕೂಡ ಅಷ್ಟೇ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಒಪ್ತಾಯಿಲ್ಲ. ಸೊ ಇದು ಮದುವೆ ಆಗದಿರೋರಿಗೆ. ಇನ್ನು ಮದುವೆ ಆಗಿರೋರಿಗೆ, ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಬಂದಿರೋರಿಗೆ, ನೀವಿಬ್ಬರು ದೂರ ಆದಮೇಲೆ ಒಬ್ರಿನಿಂದ ಒಬ್ಬರು ನೀವು ಎಮೋಷ್ನಲ್ ಅಂದರೆ ರಾತ್ರಿ ಆದರೆ ಅಳೋದು, ಆಗಲೆಲ್ಲ ಅವ್ರ ಬಗ್ಗೆನೇ ಯೋಚನೆ ಮಾಡೋದು, ನೀವು ದೂರ ಆಗಿರೋ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡೋದು, ಅವ್ರಿಗೋಸ್ಕರನೇ ನೋವು ಪಡೋದು, ಅವ್ರಿಗೋಸ್ಕರನೇ ಅವ್ರ ಬಗ್ಗೆನೇ ಯೋಚನೆ ಮಾಡೋದು. ಸೊ ನಿಮಗೆ ಬೇರೆ ಒಂದು ಪ್ರಪಂಚ ಗೊತ್ತಾಗ್ತಾ ಇಲ್ಲ. ಈ ಪ್ರಪಂಚದಲ್ಲಿ ಏನು ನಡೀತದೆ ಅಂತ ಕೂಡ ನೀವು ತಿಳ್ಕೊಳಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಿಮಗೆ ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ. ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಸುತ್ತಲೂ ಬೌಂಡ್ರಿ ಹಾಕ್ಕೊತಾ ಇದ್ದಾನೆ. ಆ ವ್ಯಕ್ತಿ ಜೊತೆಲಿ ಯಾರೂ ಇಲ್ಲ ಸಹಾಯಕ್ಕೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ಅವ್ರಿಗೆ ಎಮೋಷ್ನಲ್ ಸಪೋರ್ಟು, ಫೈನಾನ್ಷಿಯಲ್ ಸಪೋರ್ಟ್ಸು ಯಾರೂ ಇಲ್ಲ. ಒಂದು ವೇಳೆ ಇದ್ದರೂ ಕೂಡ ಅವ್ರ ಫ್ಯಾಮ್ಲಿ ಇದ್ರೂ, ಕೆರಿಯರ್, ಜಾಬ್ ಎಲ್ಲ ಇದ್ರೂ, ಒಂದು ವೇಳೆ ದುಡ್ಡಿನಲ್ಲೂ ಎಲ್ಲದರಲ್ಲೂ ಚೆನ್ನಾಗಿದ್ರೂ ಎಮೋಷ್ನಲ್ ಪ್ರೀತಿ ಅನ್ನೋದಿಲ್ಲ. ಇನ್ನು ಕೆಲವ್ರಿಗೆ ಎಮೋಷ್ನಲ್ ಪ್ರೀತಿ ಒಂದಿಲ್ಲ ಅಷ್ಟೇ. ಸೊ ಇದು ಲವ್ ರಿಲೇಷನ್ಶಿಪ್ ಸಂಬಂಧಪಟ್ಟ ಹಾಗೆ. ಸೊ ಎಮೋಷ್ನಲ್ ಪ್ರೀತಿ ಅನ್ನೋದಿಲ್ಲ. ಫೈನಾನ್ಷಿಯಲ್ ಎಲ್ಲ ಚೆನ್ನಾಗಿದ್ರೂ, ದುಡ್ಡಿನ ವಿಚಾರದಲ್ಲಿ ಎಲ್ಲವೂ ಅವ್ರು ರಿಚ್ ಆಗಿದ್ರೂ, ಎಲ್ಲ ಥರ ಚೆನ್ನಾಗಿದ್ರೂ ನೀವು ಅವ್ರ ಜೊತೆ ಇಲ್ಲ. ಸೊ ಅದಕ್ಕೆ ಇವಾಗ ಅವರು ದುಃಖದಲ್ಲೇ ಇದ್ದಾರೆ. ಓಕೆನಾ?
7 ಆಫ್ ವಾಂಡ್ಸ್ ಅದೇ ಹೇಳುತ್ತೆ. ಒಬ್ಬ ವ್ಯಕ್ತಿ ನೋಡಿ ಎಷ್ಟು ದುಃಖದಿಂದ ಆ ವ್ಯಕ್ತಿ ಬೌಂಡ್ರೀಸ್ ಹಾಕ್ಕೊತಿದ್ದಾನೆ ಅಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮಿಂದ ದೂರ ಆದಮೇಲೆ ಇವಾಗ ಅವ್ರು ಕೂಡ ಅಷ್ಟೇ ಒಂಟಿಯಾಗಿ ತುಂಬ ಬಾಧೆ ಪಡ್ತಾ ಇದ್ದಾರೆ. 10 ಆಫ್ ಕಪ್ಸ್, ನೀವು ಅವ್ರ ಜೊತೆ ಲೈಫ್ ಟೈಮ್ ಇರಬೇಕಾಯ್ತು ಅಂತ ಅವರು ಅನ್ಕೊತಾ ಇದ್ದಾರೆ. ಬಟ್ ಆದರೆ ಕೆಲವು ದುರದೃಷ್ಟ ಕಾರಣಗಳಿಂದ ನೀವು ಅವ್ರ ಜೊತೆ ಇರೋಕ್ಕಾಗಿಲ್ಲ. ಇವಾಗಲಂತೂ ನೀವು ಅವ್ರ ಜೊತೆ ಇದ್ದಿದ್ರೆ ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲಿ ಒಬ್ಬ ಕಿಡ್ಸ್ ಹೆಂಗಿದ್ದಾರೆ ಮತ್ತು ಆ ವ್ಯಕ್ತಿ ಇಬ್ಬರು ಜೊತೆಲಿ ಕಪಲ್ಸ್ ಹೆಂಗಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡ್ತಾಯಿದ್ರು ನೇಚರಲ್ಲಿ. ಸೊ ಅದೇ ರೀತಿ ಅಷ್ಟೇ ನೀವು ಕೂಡ ಅಷ್ಟೇ ಒಕೇಶನ್ ಹೋಗೋದಾಗಿರ್ಬೋದು, ಪಾರ್ಕು, ಪಬ್ಬು, ಅಂದರೆ ಪಬ್ಬಲ್ಲ, ಸೊ ಮೂವೀಸು, ಸಿನಿಮಾ ಸುತ್ತೋದು ನಿಮಗಿರುತ್ತಲ್ಲ. ನೀವು ಪ್ರೀತಿಸೋಂಥ ವ್ಯಕ್ತಿ ಜೊತೆ ಸಿನಿಮಾಗೆ ಹೋಗ್ಬೇಕು, ಮತ್ತು ಚೆನ್ನಾಗಿ ಸುತ್ತಾಡಬೇಕು, ಒಕೇಶನ್ಸ್ಗೆ ಹೋಗ್ಬೇಕು, ಟ್ರಾವೆಲ್ ಮಾಡಬೇಕು. ಇವಾಗ ಕೆಲವರು ಕರ್ನಾಟಕದಲ್ಲೆಲ್ಲ ಎಕ್ಸಾಂಪಲ್ ಏನು ಅಂದರೆ ಶಿವಮೊಗ್ಗ ಜೋಗ ಜಲಪಾತ, ಸೊ ಆ ಥರ ಪ್ಲೇಸಸ್ಗೆ ಹೋಗ್ಬೇಕು. ಮತ್ತು ಇಶಾ ಟೆಂಪಲ್ಲು, ಸೊ ಈ ರೀತಿ ಟೆಂಪಲ್ಸ್ ಬೆಂಗಳೂರಲ್ಲೆಲ್ಲ ಐತಲ್ಲ ಇಸ್ಕಾನ್ ಟೆಂಪಲ್ಲು. ಸೊ ಈ ಥರ ಟೆಂಪಲ್ಸ್ಗೆಲ್ಲ ಹೋಗ್ಬೇಕು, ಪ್ಲೇಸಸ್ ಎಲ್ಲ ಸುತ್ತಾಡಬೇಕು. ಸೊ ನನ್ನ ವ್ಯಕ್ತಿ ಜೊತೆ ನಾನು ಚೆನ್ನಾಗಿ ಲೈಫ್ ಲಾಂಗ್ ಲೀಡ್ ಮಾಡಬೇಕಂತ ಅವ್ರಿಗೂ ಅಷ್ಟೇ ತುಂಬ ಆಸೆಗಳಿತ್ತು. ಅವ್ರಿಗೆ ಹೆಂಗೆ ಅದೇ ಥರ ಆಸೆಗಳಿದ್ದು ನಿಮಗೂ ಅಷ್ಟೇ ಆಸೆಗಳಿದ್ದು. ಬಟ್ ಆದರೆ ಯಾವುದೋ ಒಂದು ವ್ಯಕ್ತಿ ಕಾರಣಗಳಿಂದನೋ, ಏನೋ ಒಂದು ಯಾರೋ ಒಬ್ಬರಿಂದನೋ, ಅಥವಾ ಏನೋ ಒಂದು ಸಿಚುವೇಷನ್ನಿಂದನೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದನೋ, ಏನೋ ಒಂದು ನೀವಿಬ್ಬರು ಇಷ್ಟು ಚೆನ್ನಾಗಿರ್ಬೇಕಾಗಿದ್ದವರು ನೀವಿಬ್ಬರ ಮಧ್ಯೆ ಸೆಪ್ರೇಷನ್ ಬಂದು ದೂರ ಆಗಿಬಿಟ್ರಿ. ಒಂದು ವೇಳೆ ಮದುವೆ ಆಗಿರೋರ್ಗಾದರೆ ಇಷ್ಟೊತ್ತು ಹೇಳಿದ್ದು 2 ಸೈಡ್ ಲವರ್ಸ್ಗೆ. ಮದುವೆ ಆಗಿರೋರು ಅಷ್ಟೇ ಆದ್ರೂ ಅಷ್ಟೇ, ಮದುವೆ ಆಗಿ ಸಪ್ರೇಷನ್ ಆಗಿದ್ರೂ ಅಷ್ಟೇ, ನೀವಿಬ್ಬರು ಒಳ್ಳೆ ಪ್ಲೇಸಸ್ಸು, ಜಾಗ, ವಾತಾವರಣ ಎಲ್ಲ ಒಳ್ಳೆ ಟೂರಿಸ್ಟ್ ಪ್ಲೇಸಸ್ಸು, ಟ್ರಾವೆಲ್ಸ್ ಎಲ್ಲ ಮಾಡಬೇಕಾಯ್ತು, ಒಳ್ಳೆ ಪ್ಲೇಸಸ್ಗೆಲ್ಲ ಹೋಗ್ಬೇಕಾಯ್ತು, ಸಿನಿಮಾ ಎಲ್ಲ ನೋಡಬೇಕಾಯ್ತು. ಬಟ್ ಆದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಇವಾಗ ನಿಮ್ಮಿಂದ ದೂರ ಆಗಿದ್ದಾರೆ. ಅಂದರೆ ನಿಮ್ಗೆ ಇರುತ್ತಲ್ವ, ನೀವು ಪ್ರೀತಿಸೋಂಥ ವ್ಯಕ್ತಿ ಜೊತೆ ನಾನು ಆಗಿರಬೇಕು, ಈಗಿರಬೇಕು, ಇಷ್ಟು ಚೆನ್ನಾಗಿರಬೇಕು, ಮುದ್ದು ಮಾಡ್ಕೊಬೇಕು ಅಂದರೆ ನಿಮ್ಗೆ ಇರುತ್ತಲ್ಲ ಹ್ಯಾಬಿಟ್ಸ್ ಥರ ಇರ್ಬೇಕು ಅಂದ್ಕೊಂಡ್ರೆ. ಬಟ್ ಆದರೆ ಇರೋಕ್ಕಾಗಲಿಲ್ಲ. ಯಾರೋ ಒಬ್ಬರು ವ್ಯಕ್ತಿಯಿಂದ ನಿಮ್ಮಿಬ್ಬರ ಮಧ್ಯೆ ಬ್ರೇಕ್ ಆಗೋಯ್ತು. ಇಷ್ಟು ಚೆನ್ನಾಗಿರ್ಬೇಕಾದ್ದು ನೀವು ಇವಾಗ ಕಿಡ್ಸ್ ಇದ್ದರೆ, ಮಕ್ಕಳಿದ್ರೆ ನಿಮಗೆ ಕೆಲವ್ರಿಗೆ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಹೋದ್ಮೇಲೆ ಅದು ತಂದೆ ಹತ್ರ ಆದರೂ ಇರ್ಬೋದು, ತಾಯಿ ಹತ್ರ ಆದರೂ ಇರ್ಬೋದು. ಸೊ ಈ ರೀಡಿಂಗ್ನ ಯಾರು ನೋಡ್ತಾಯಿದ್ರೆ ಅವರು ಆಪೋಸಿಟ್ ಅಂದ್ಕೊಳ್ಳಿ. ಸೊ ಅವ್ರ ಹತ್ರ ನಿಮ್ಮ ಮಕ್ಕಳು ಇರ್ತಾರೆ. ಸೊ ನೀವಂತೂ ಅಷ್ಟೇ, ಅವ್ರು ನಿಮ್ಮ ಜೊತೆ ಇಲ್ಲ. ಇವಾಗ ನೀವು ತುಂಬ ಬಾಧೆ ಪಡ್ತಾಯಿದ್ರ. ಪೇಜ್ ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಇವಾಗ ಸ್ವಾರ್ಡ್ ಇಟ್ಕೊಂಡು ಯುದ್ಧ ಮಾಡೋಕ್ಕೆ ನಿಂತಿದ್ದಾನೆ. ಬಟ್ ಆದರೆ ಇಲ್ಲೆಲ್ಲ ಬಿರುಗಾಳಿ ಬೀಸ್ತಾ ಇದೆ, ಒಬ್ಬನೇ ನಿಂತಿದ್ದಾನೆ, ಸಪೋರ್ಟ್ಸ್ ಯಾರೂ ಇಲ್ಲ, ತುಂಬ ಕಷ್ಟಪಡ್ತಾಯಿದ್ದಾನೆ. ಸೊ ಇದ್ರ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವು ತುಂಬ ಇವಾಗ ಕಷ್ಟಪಡ್ತಾಯಿದ್ದೀರ. ಸೊ ಅವ್ರು ಕೂಡ ಅಷ್ಟೇ ನಿಮಗೋಸ್ಕರ ನೀವು ತುಂಬ ಕಷ್ಟಪಡ್ತಾಯಿದ್ದಾರೆ, ತುಂಬ ಎಫರ್ಟ್ಸ್ ಆಗ್ತಾಯಿದ್ದಾರೆ. ಬಟ್ ಆದರೆ ಅವರು ಒಂಟಿಯಾಗಿ ಇವಾಗ ಹೋರಾಟ ಮಾಡ್ತಾಯಿದ್ದಾರೆ. ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ ಅವ್ರ ಫ್ಯಾಮ್ಲಿನ ಒಪ್ಕೊಂಡು, ಅಥವಾ ಅವ್ರ ಜಾಬ್ನ ಒಪ್ಕೊಂಡು, ಅವ್ರ ಕೆರಿಯರ್ನ ಒಪ್ಕೊಂಡು, ಎಲ್ಲವನ್ನು ಒಪ್ಕೊಂಡು ನೀವು ಅವ್ರ ಜೊತೆ ಲೈಫ್ ಲಾಂಗ್ ಇರಬೇಕಾಗಿದ್ದವ್ರನ್ನ ಅವರೇ ಕಟ್ ಮಾಡ್ಕೊಂಬಿಟ್ರು. ಅಂದರೆ ನಿಮ್ಮ ರಿಲೇಷನ್ಶಿಪ್ನ ಅವರೇ ಬ್ರೇಕ್ ಮಾಡ್ಕೊಂಡ್ರು. ನೀವು ಪ್ರೀತಿಸೋಂಥ ವ್ಯಕ್ತಿ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಅಥವಾ ಬೇಕಂತಲೇ ಅವ್ರ ಫ್ಯಾಮ್ಲಿಗೋಸ್ಕರನೋ, ಜಾಬ್ಗೋಸ್ಕರನೋ, ಸೊ ಇನ್ಯಾವುದೋ ಸುಮ್ಮನೆ ಕಾರಣಗಳು ಜಗಳ ಮಾಡಿಕೊಂಡು, ಏನೋ ಒಂದು ಕಾರಣಗಳಿಂದ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಜಗಳಗಳಾಗಿ, ಅಥವಾ ಕೆಲವ್ರ ಮಧ್ಯೆ ಜಗಳ ಆಗಿರ್ಬೋದು, ಇನ್ನು ಕೆಲವ್ರ ಮಧ್ಯೆ ಜಗಳ ಆಗದೇ ಸಪ್ರೇಷನ್ ಆಗಿರ್ಬೋದು. ಸೊ ಹೇಳೋಕ್ಕಾಗಲ್ಲ. ಸೊ ಆ ಥರ ನೀವಿಬ್ಬರು ಒಬ್ಬರಿನಿಂದ ಒಬ್ರು ದೂರ ಆಗಿದ್ರೆ, ಇವಾಗ ಒಬ್ಬರಿಂದ ಒಬ್ರಿಗೆ ಎಮೋಷ್ನಲ್ ಪ್ರೀತಿ ಅನ್ನೋದೆಲ್ಲ. ಸೊ ಆ ಪ್ರೀತಿ ಪಡಿಬೇಕಂತ ತುಂಬ ನೀವು ಪ್ರೀತಿಸಿರೋಂಥ ವ್ಯಕ್ತಿ ತುಂಬ ಹಂಬಲಿಸ್ತಾ ಇದ್ದಾರೆ. ಬಟ್ ಆದರೆ ಅವ್ರ ಜೊತೆ ನೀವಿಲ್ಲ. ನೀವು ಅಷ್ಟೇ, ನೀವು ತುಂಬ ಎಫರ್ಟ್ಸ್ ಆಗ್ತಾಯಿದ್ರೆ ಅವರೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ನಿಂದ, ಅವ್ರ ಫ್ಯಾಮ್ಲಿಗೋಸ್ಕರ, ಜಾಬ್ಗೋಸ್ಕರ, ಏನೋ ಒಂದಕ್ಕೋಸ್ಕರ ಅವರು ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡ್ತಾಯಿದ್ದಾರೆ. ಸೊ ಅದು ಯಾಕೆ ಆ ಥರ ಮಾಡ್ತಾಯಿದ್ರೋ ಗೊತ್ತಿಲ್ಲ. ಸೊ ಕಿಂಗ್ ಆಫ್ ಕಪ್ಸ್ ಎಮೋಷ್ನಲ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಪ್ರೀತಿ ಅವ್ರಿಗೆ ಬೇಕು. ಸೊ ಅವರು ಅಷ್ಟೇ ಒಂದು ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರ್ಬೋದು. ಸೊ ನಿಮ್ಮನ್ನು ಅವ್ರು ತುಂಬ ಪ್ರೀತಿ ಮಾಡ್ತಾ ಇರೋದ್ರಿಂದ ಅವರು ಅಷ್ಟೇ ನಿಮ್ಮನ್ನು ಅಷ್ಟು ಬೇಗ ಬಿಟ್ಕೊಡೋ ಮನಸ್ಥಿತಿ ಅವ್ರಿಗೆ ಇಲ್ಲವೇ ಇಲ್ಲ. ಸೊ ನೀವು ಅವ್ರ ಲೈಫಲ್ಲಿ ಇದ್ದರೆ ಅವರು ಫುಲ್ ಖುಷಿ ಆಗಿಬಿಡ್ತಾರೆ. ನೋಡಿ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಅಂದರೆ ಏನು ಗೊತ್ತಾ, ಆ ಕಿಂಗ್ಗೆ ಎಲ್ಲ ಥರದ ಫೆಸಿಲಿಟೀಸ್ ಇದೆ, ಸೌಲಭ್ಯಗಳಿದೆ. ಇಲ್ಲಿ ಹುಡುಗ ನೋಡ್ತಿದ್ರಷ್ಟು, ಹುಡುಗಿ ನೋಡ್ತಾರಷ್ಟು, ಅವ್ರಿಗೆ ಎಲ್ಲ ಥರದ ಸೌಲಭ್ಯಗಳಿದೆ. ಸೊ ನೀವು ಯಾರು ನೋಡ್ತಾ ಇದ್ರೋ ನೀವು ಪ್ರೀತಿಸೋಂಥ ವ್ಯಕ್ತಿ ಬಗ್ಗೆ ಅಂದ್ಕೊಳ್ಳಿ. ಸೊ ಅವ್ರಿಗೆ ಎಲ್ಲ ಇದೆ. ಬಟ್ ಆದರೆ ಅವ್ರಿಗೆ ಪ್ರೀತಿ ಅನ್ನೋದು ಬೇಕು. ಸೊ ಅದಿಲ್ಲ ಅವ್ರಿಗೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ನಿಜವಾದ ಪ್ರೀತಿ ಅನ್ನೋದಿಲ್ಲ. ಅದೊಂದು ಸಿಕ್ಕಿದ್ರೆ ಅವ್ರ ಲೈಫು ಫುಲ್ಲು ಖುಷಿ ಆಗಿಬಿಡುತ್ತೆ. ನೋಡಿ ಇಲ್ಲಿ ಅವ್ರ ಲೈಫು ಫುಲ್ಲು ಖುಷಿ ಆಗೋಗುತ್ತೆ, ನಿಮ್ಮ ಲೈಫು ಅಷ್ಟೇ ಫುಲ್ ಖುಷಿ ಆಗುತ್ತೆ. ಸೊ ಈ ಫುಲ್ ಖುಷಿ ಯಾಕೆ ಆಗ್ತಾಯಿಲ್ಲ ಅಂದರೆ, ಇಲ್ಲಿ ನೋಡಿ ಇನ್ನೊಂದು ಪರ್ಸನ್ ಎಂಟ್ರಿ ಆಗಿದೆ. ಇದನ್ನು ಪರ್ಸನ್ ಆದರೂ ಅಂದ್ಕೊಳ್ಳಿ, ಒಂದು ಜಾಬ್ ಆದರೂ ಅಂದ್ಕೊಳ್ಳಿ, ಅಥವಾ ಇನ್ನೊಂದು ವ್ಯಕ್ತಿ ಆದರೂ ಅಂದ್ಕೊಳ್ಳಿ, ಒಂದು ವಸ್ತು ಆದರೂ ಆಗಲಿ, ಅಥವಾ ಒಂದು ಗಲಾಟೆ ಆದರೂ ಆಗಲಿ, ಏನಾದರೂ ಆಗಲಿ, ಥರ್ಡ್ ಪಾರ್ಟಿ ಇಂಟರ್ಫೇರ್ಸ್ ಅಂತ ಹೇಳ್ಬೋದು. ಥರ್ಡ್ ಪಾರ್ಟಿ ಸಿಚುವೇಷನ್ ಅಂದರೆ, ಸೊ ಯಾವುದೋ ಒಂದು ಥರ್ಡ್ ಸಿಚುವೇಷನ್ ಅಂದರೆ ಮೂರನೇ ಒಂದು ಪರಿಸ್ಥಿತಿಯಿಂದ ನೀವಿಬ್ಬರು ತುಂಬ ದೂರ ಆಗೋಗಿದ್ರೆ, ನೀವಿಬ್ಬರು ಖುಷಿಯಾಗಿರ್ಬೇಕಾಗಿದ್ದವ್ರು ನೀವಿಬ್ಬರು
ನಿಮ್ಮ ಲೈಫಲ್ಲಿ ನಗ್ನಗ್ತಾ ಚೆನ್ನಾಗಿರ್ಬೇಕಾಗಿದೆ ನೀವಿಬ್ಬರು. ನಿಮ್ಮ ಲೈಫಲ್ಲಿ ಇವಾಗ ಏನಾಗಿದೆ ಅಂದರೆ ನಿಮ್ಮಿಬ್ಬರ ಲೈಫಲ್ಲೂ ಸಂತೋಷ ಅನ್ನೋದಿಲ್ಲ ಇವಾಗ. ಸೊ ಅವ್ರು ನಿಮ್ಮ ವ್ಯಕ್ತಿ ತೋರಿಸ್ಕೊತಾ ಇರ್ಬೋದು, ನಾನು ನೋಡೋಕೆ ಹೊರಗಡೆ ಚೆನ್ನಾಗಿದ್ದೇನೆ ಅಂತ, ಬಟ್ ಅವರು ಚೆನ್ನಾಗಿಲ್ಲ. ನೀವು ಕೂಡ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ಮುಂದೆ ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರ ಅಂತ ನೀವು ಕೂಡ ಬಿಲ್ಡಪ್ ಕೊಟ್ಕೊತಾ ಇರ್ಬೋದು, ಬಟ್ ಆದರೆ ನೀವೇನು ನೋಡೋಕೆ ಚೆನ್ನಾಗಿಲ್ಲ ಹೊರಗಡೆ. ಸುಮ್ಮನೆ ನೋಡೋಕೆ ಚೆನ್ನಾಗಿ ಹೊರಗಡೆ ಕಾಣಿಸ್ತಾ ಇದ್ರೂ ಒಳಗಡೆ ಮಾತ್ರ ನಿಮಗೆ ಫೀಲಿಂಗ್ಸು ತುಂಬ ಇದೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ. ಯಾವುದೇ ಆಗಲಿ ಒಬ್ಬ ವ್ಯಕ್ತಿಗೆ ತನ್ನ ಪ್ರೀತಿಸಿದಂಥ ವ್ಯಕ್ತಿ ತನ್ನ ಜೊತೆ ಇರಬೇಕು ಅಂತ ಅದೇ ಒಂದು ಇದಿರುತ್ತೆ. ಸೊ ನೀವು ದೂರ ಆದಮೇಲೆ ಈ ಜಗತ್ತಲ್ಲಿ ಯಾವುದಕ್ಕೋಸ್ಕರ ಆದರೂ ನಾವು ಧೈರ್ಯದಿಂದ ತಡ್ಕೊಬೋದು. ಆದರೆ ಒಂದು ಪ್ರೀತಿ ಅನ್ನೋ ವಿಚಾರಕ್ಕೆ ಬಂದರೆ ಆ ಪ್ರೀತಿ ದೂರ ಆದಾಗ ಮಾತ್ರ ಒಬ್ಬ ವ್ಯಕ್ತಿ ನಾರ್ಮಲಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿದಿನ ಅಳ್ತಾನೆ ಇರ್ತಾನೆ. ನೀವು ಅಷ್ಟೇ ಅಳ್ತಾ ಇದ್ದೀರಾ ಪ್ರತಿ ದಿವಸ. ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ ತುಂಬ ದುಃಖ ಪಡ್ತಾಯಿದ್ರೆ, ಯಾಕಂದರೆ ಅವರು ಅಷ್ಟೇ ಪ್ರೀತಿ ಮಾಡಿದ್ದಾರೆ, ನೀವು ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು. ಇವಾಗ ಒಬ್ರಿಗೊಬ್ರಿಗೂ ತುಂಬ ಅರ್ಥ ಆಗ್ತಾಯಿದೆ. ಸೊ ನಿಮ್ಮ ಲೈಫಲ್ಲಿ ನೋಡಿ, ಇಲ್ಲಿ ಇವಾಗ ಒಬ್ರಿಗೊಬ್ರು ತುಂಬ ಅರ್ಥ ಮಾಡ್ಕೊತಾ ಇದ್ರ. ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಲೈಫಲ್ಲಿ ನೀವು ಇರಬೇಕು, ನೀವು ಅವ್ರ ಲೈಫಲ್ಲಿ ಇರಬೇಕು. ಇಲ್ಲಿ ನೋಡಿ ವಾಟರ್ ಬ್ಯಾಲೆನ್ಸ್ ಆಗ್ತಾಯಿದೆ. ಸೊ ಅಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ಇವಾಗ ಅರ್ಥ ಆಗ್ತಾಯಿದೆ, ನನ್ನ ಲೈಫಲ್ಲಿ ಆ ವ್ಯಕ್ತಿ ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟು. ಅವರು ನನ್ನ ಲೈಫಲ್ಲಿ ಇರಬೇಕು, ನಾನು ಅವ್ರ ಲೈಫಲ್ಲಿ ಇರಬೇಕು. ಸೊ ಅವ್ರು ಮಾಡಿದ್ದು ಸರಿಯಾಗಿದೆ, ನಾನು ಮಾಡಿದ್ದು ಸರಿಯಾಗಿದೆ. ನಾವೇನೋ ತಪ್ಪು ಮಾಡ್ಕೊಂಡು ಬೇಕಂತಲೇ ದೂರ ಮಾಡ್ಕೊಂಡ್ಬಿಟ್ವಿ. ಬಟ್ ಆದರೆ ಇವಾಗ ಹೆಂಗೆ ಆ ಸಮಸ್ಯೆನ ಸರಿ ಮಾಡ್ಕೊಳೋದಂತ ತುಂಬ ಒದ್ದಾಡ್ತಾ ಇದ್ದಾರೆ. ಇವಾಗ ಅವ್ರಿಗೆ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ತುಂಬ ಅರ್ಥ ಆಗ್ತದೆ, ನಿಮ್ಗೆ ಕೂಡ ಅಷ್ಟೇ ತುಂಬ ಅರ್ಥ ಆಗ್ತಾಯಿದೆ. ಅವ್ರನ್ನ ಬಿಟ್ಟಿರೋಕ್ಕೆ ಚಾನ್ಸ್ ಇಲ್ಲ ಅಂತ ನಿಮ್ಗೆ ಇವಾಗ ಅರ್ಥ ಆಗ್ತದೆ. ಸೊ ನೋಡಿ, ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಏನು ಗೊತ್ತಾ, ಈ ಲವರ್ಸ್ ಟ್ಯಾರೋಟ್ ಕಾರ್ಡ್ ಹೆಂಗೆ ಬರುತ್ತಂದ್ರೆ, ನೀವು ಒಬ್ರನ್ನೊಬ್ರು ತುಂಬ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ ಮಾತ್ರ ಈ ಕಾರ್ಡ್ ಬರೋದು. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ತುಂಬ ಇಷ್ಟ ಇದ್ದರೆ ಮಾತ್ರ ಈ ಕಾರ್ಡ್ ಬರೋದು. ಎಷ್ಟು ಪ್ರೀತಿ ಅಂದರೆ ಆ ಪ್ರೀತಿನ ಇನ್ನೊಬ್ರು ಯಾರು ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಮತ್ತು ಆ ಪ್ರೀತಿ ಕೂಡ ಬೇರೆಯವ್ರ ಮೇಲೆ ಬರಲ್ಲ. ಅಷ್ಟೊಂದು ಪ್ರೀತಿ ಇದೆ ನಿಮ್ಮ ವ್ಯಕ್ತಿಗೆ, ನಿಮ್ಮ ಮೇಲೆ. ನಿಮಗೆ ಕೂಡ ಅಷ್ಟೇ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇದೆ. ಎಂಪ್ರೆಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದ್ರೆ, ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಏನೇ ಕೆಲಸ ಮಾಡ್ತಾಯಿದ್ರು, ಏನೇ ವರ್ಕ್ ಮಾಡ್ತಾಯಿದ್ರು, ಯಾವುದೇ ಸಿಚುವೇಷನಲ್ಲಿದ್ದರೂ ನಿಮ್ಮ ಬಗ್ಗೆ ಮಾತ್ರ ಸದಾಕಾಲ ಯೋಚನೆ ಮಾಡ್ತಾನೆ ಇದ್ದಾರೆ. ಮದುವೆ ಆಗದವರು ಅಷ್ಟೇ, ಮದುವೆ ಆಗದಿರೋರು ಅಷ್ಟೇ, ನೀವು ಕೂಡ ಅಷ್ಟೇ ಅವ್ರ ಬಗ್ಗೆ ಸದಾ ಯೋಚನೆ ಮಾಡ್ತಾನೆ ಇದ್ರೆ. ಅವ್ರ ಲೈಫಲ್ಲಿ ಅವ್ರಿಗೆ ಎಲ್ಲ ಇದೆ, ನೀವು ಒಬ್ಬರಿಲ್ಲ. ನೀವು ಅಷ್ಟೇ, ನಿಮ್ಮ ಲೈಫಲ್ಲಿ ಎಲ್ಲ ಇದೆ ನಿಮಗೆ, ಅವರೊಬ್ಬರಿಲ್ಲ. ಸೊ ನೋಡಿ, ನೀವಿಬ್ಬರು ಹಿಂಗಿರ್ಬೇಕಾಗಿದ್ದವರು. ನೀವಿಬ್ಬರು ಮದುವೆ ಆಗದಿರೋರಾದರೆ ಮದುವೆ ಮಾಡಿಕೊಂಡು ಹಿಂಗಿರ್ಬೇಕು, ಚೆನ್ನಾಗಿರ್ಬೇಕಾದ್ರು. 4 ಆಫ್ ವಾಂಡ್ಸ್ ಅಂದರೆ ಮ್ಯಾರೇಜ್ ಕಾರ್ಡು, ರಿಯೂನಿಯನ್, ಸೆಲೆಬ್ರೇಷನು. ಸೊ ನಿಮ್ಮ ಲೈಫಲ್ಲಿ ಪ್ರತಿದಿನ ಖುಷಿಯಾಗಿರ್ಬೇಕಾದವ್ರು ನೀವು ಇವಾಗ ಸಪ್ರೇಷನ್ ಆಗಿರೋದ್ರಿಂದ ನಿಮ್ಮ ಲೈಫ್ ಖುಷಿ ಇಲ್ಲ. ಎಷ್ಟು ವರ್ಷದಿಂದ ಖುಷಿ ಇಲ್ಲ ಅಂದರೆ 4 ವರ್ಷದಿಂದ ಖುಷಿ ಇಲ್ಲ. ಇನ್ನು ಕೆಲವ್ರಿಗೆ 4 ತಿಂಗಳು, ಇನ್ನು ಕೆಲವ್ರಿಗೆ ಮ್ಯಾರೇಜಾಗಿ ಸಪ್ರೇಷನ್ ಆಗಿ 4 ಇಯರ್ಸ್ ಆಗಿರ್ಬೋದು. ಇನ್ನು ಕೆಲವ್ರು ಡೇಟ್ ಆಫ್ ಬರ್ತ್ 4 ಇರ್ಬೋದು, ಅಥವಾ 4 ಮಂತ್ ಡೇಟ್ ಆಫ್ ಬರ್ತ್ ಇರ್ಬೋದು. 4 ನಂಬರ್ ಅನ್ನೋದು ಕಾಮನ್ನು ನೋಡಿ, ಇದರಲ್ಲಿ ನಾನು 4 ನಂಬರು ಮತ್ತು 7 ನಂಬರು ಕಾಮನ್ನು. ಸೊ ಮದುವೆ ಆಗಿರೋರಾದರೆ, ಸಪ್ರೇಷನ್ ಆಗಿರೋರು ರಿಯೂನಿಯನ್ ಆಗಬೇಕಂತ ತುಂಬ ಆಸೆ ಪಡ್ತಾಯಿದ್ರು. ಯಾರೆಲ್ಲ ಮ್ಯಾರೇಜ್ ಆಗಿ ಸಪ್ರೇಷನ್ ಆಗೋಗಿದ್ರೆ ಅವರು ಮತ್ತೆ ನೀವಿಬ್ಬರು ಒಂದಾಗಬೇಕಂತ ತುಂಬ ಆಲೋಚನೆ ಮಾಡ್ತಾಯಿದ್ರೆ, ತುಂಬ ಎಫರ್ಟ್ಸ್ ಆಗ್ತಾಯಿದ್ದಾರೆ. ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ, ನೀವು ಕೂಡ ಅಷ್ಟೇ ಎಫರ್ಟ್ಸ್ ಆಗ್ತಾಯಿದ್ದಾರೆ. ಕೆಲವ್ರಿಗೆ ಇಲ್ಲಿ ಡೈವರ್ಸ್ ನಡೀತಾ ಇರ್ಬೋದು, ಕೋರ್ಟಲ್ಲಿ ಇಶ್ಯೂ ನಡೀತಾ ಇರ್ಬೋದು. ಬಟ್ ಆದರೆ ನಿಮಗೆ ಕೋರ್ಟೆಲ್ಲ ಏನೋ ಆವಾಗ ನೀವು ಕೇಸ್ ಹಾಕಿ ಏನೋ ಮಾಡ್ಕೊಂಬಿಟ್ಟಿದ್ರು ಅಂದ್ಕೊಳ್ಳಿ. ಏನೋ ನೀವು ಪ್ರೀತಿಸಿರೋಂಥ ವ್ಯಕ್ತಿಗೂ ಮತ್ತು ನಿಮ್ಗೆ ಏನೋ ಡೈವರ್ಸ್ ಸಿಚುವೇಷನ್ ಬಂದು ಡೈವರ್ಸ್ಗೆ ಅಪ್ಲೈ ಮಾಡಿಬಿಟ್ಟಿದ್ರೆ. ಬಟ್ ಆದರೆ ಇವಾಗ ನೀವು ಪ್ರೀತಿಸಿರೋಂಥ ವ್ಯಕ್ತಿನ ನಿಮ್ಮ ಕೈಯಲ್ಲಿ ಬಿಟ್ಟಿರ್ಲಿಕ್ಕೆ ಆಗ್ತಾಯಿಲ್ಲ. ಬಟ್ ನಿಮ್ಮಿಬ್ಬರಿಗೂ ರಿಯೂನಿಯನ್ ಆದರೆ ಸಾಕು ಅಂದ್ಕೊಂಡಿದ್ದೀರ. ಇಬ್ಬರು ಕೇಸ್ ವಾಪಸ್ ತೊಗೊಬೇಕಂತ ತುಂಬ ಕಾಡ್ತಾಯಿದ್ದೀರ. ಸೊ ನೀವು ಮದುವೆಯಾಗಿ ಸಪ್ರೇಷನ್ ಆಗಿದ್ದರೆ ನಿಮ್ಮಿಬ್ಬರಿಗೂ ರಿಯೂನಿಯನ್ ಆಗಬೇಕಂತ ತುಂಬ ಹಂಬಲಿಸ್ತಾಯಿದ್ರೆ, ಇಬ್ಬರು ಕೂಡ ಅಷ್ಟೇ. ಬಟ್ ಆದರೆ ಏನೋ ಒಂದು ಥರ್ಡ್ ಪಾರ್ಟಿ ಸಿಚುವೇಷನಿಂದ ಅದು ಇಂಪಾಸಿಬಲ್ ಆಗ್ತಾಯಿಲ್ಲ. ನೋಡಿ ಮತ್ತೆ ಅದೇ ಬಂದಿದೆ. ನಿಮ್ಮಿಬ್ಬರಿಗೂ ಇರೋಂಥ ಡಿಫ್ರೆನ್ಸು, ಅದು ಏಜ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಫೈನಾನ್ಷಿಯಲ್ ಮ್ಯಾಟರ್ ಏನೇ ಆಗಿರ್ಬೋದು, ಆ ಒಂದು ಕಾರಣಕ್ಕೋಸ್ಕರ ನೀವಿಬ್ಬರು ಒಂದಾಗೋಕ್ಕಾಗ್ತಾಯಿಲ್ಲ. ನೀವು ಪ್ರೀತಿಸಿರೋಂಥ ವ್ಯಕ್ತಿ ರಿಚ್ ಇರ್ಬೋದು, ನೀವು ಸ್ವಲ್ಪ ಮಿಡಲ್ ಇರ್ಬೋದು, ಅಥವಾ ನೀವು ಮಿಡಲ್ ಇದ್ದು ನೀವು ಪ್ರೀತಿಸಿರೋಂಥ ವ್ಯಕ್ತಿ ರಿಚ್ ಇರ್ಬೋದು. ಆಪೋಸಿಟಾಗಿ ಹೆಂಗಾದರೂ ತಗೊಳ್ಳಿ. ಸೊ ಅದನ್ನೆಲ್ಲ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ದಾರೆ, ನಮ್ಮಿಬ್ಬರಿಗೂ ತುಂಬ ಡಿಫ್ರೆನ್ಸ್ ಆಯಿತಾ, ನಮ್ಮ ಮನೇಲಿ ಒಪ್ತಾರ ಇಲ್ವಾ, ಅಥವಾ ನನ್ನ ಜಾಬ್ ಬೇರೆ ಡಿಫ್ರೆಂಟ್ ಆಯಿತಾ. ಸೊ ಪ್ರತಿಯೊಂದ್ರ ಬಗ್ಗೆನೂ ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರನೂ ನೀವಿಬ್ಬರು ಸಪ್ರೇಷನ್ ಆಗಿ ಲಾಂಗ್ ಡಿಸ್ಟೆನ್ಸ್ ಆಗಿರೋ, ಮತ್ತು ನೀವು ಪ್ರೀತಿಸೋಂಥ ವ್ಯಕ್ತಿ ತುಂಬ ದೂರ ಇದ್ದೀರ. ಮದುವೆ ಆಗಿರೋರ್ಗೂ ಅಷ್ಟೇ, ಮದುವೆ ಆಗದಿರೋರ್ಗೂ ಅಷ್ಟೇ. ಮದುವೆ ಆಗಿ ಸಪ್ರೇಷನ್ ಆಗಿರೋರ್ಗೂ ಅಷ್ಟೇ. ನಿಮ್ಮಿಬ್ಬರ ಮಧ್ಯೆ ಒಬ್ರು ಹೇಳಿದ ಮಾತು ಇನ್ನೊಬ್ರು ಕೇಳಲ್ಲ. ಬಟ್ ಆದರೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಪ್ರೀತಿ. ಸಪ್ರೇಷನ್ ಆಗಿದ್ರೂ ಅಷ್ಟೇ, ನೋ ಕಾಂಟ್ಯಾಕ್ಟ್ ಇದ್ರೂ ಅಷ್ಟೇ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಪ್ರೀತಿ. ನೋಡಿ, ಒಬ್ಬರಿಂದ ಒಬ್ರು ಹರ್ಟ್ ಆದಮೇಲೆ
ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ನಿಮ್ಮನ್ನು ದೂರ ಮಾಡಿದ್ಮೇಲೆ ಅವ್ರು ನಿಮ್ಮಿಂದ ದೂರ ಆದಮೇಲೆ ನಿಮಗೆ ಮನಿ ಲಾಸ್ ಅನ್ನೋದು ತುಂಬ ಆಗಿದೆ ಮತ್ತು ಎಮೋಷ್ನಲ್ ಕೂಡ ತುಂಬ ಲಾಸ್ ಆಗೋಗಿದ್ರು. ಒಬ್ರನ್ನೊಬ್ರು ಇವಾಗ ತುಂಬ ನೋವು ಪಡ್ತಾಯಿದ್ರು. ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಕೂಡ ಅಷ್ಟೇ, ಅವರು ನಿಮ್ಮನ್ನು ಹರ್ಟ್ ಮಾಡಿ ಅವರು ಹೊರಟೋದ್ಮೇಲೆ ಅವ್ರು ಕೂಡ ಅಷ್ಟೇ ತುಂಬ ನೋವು ಪಡ್ತಾಯಿದ್ರು. ನೀವು ಕೂಡ ಅಷ್ಟೇ. ನೋಡಿ ಮತ್ತೆ ಅದೇ ಕಾರ್ಡ್ ಬಂದಿದೆ. ಕ್ವೀನ್ ಆಫ್ ಸಾರ್ಟ್ಸ್ ಅಂದರೆ ಏನು ಗೊತ್ತಾ? ಯಾರೋ ಒಬ್ಬರು ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ ನಿಮಗೆ ಅಡ್ಡ ಬರ್ತಾ ಇರ್ಬೋದು, ನಿಮ್ಮ ಪ್ರೀತಿಗೆ ಅಡ್ಡ ಬರ್ತಾ ಇರ್ಬೋದು. ಅದು ವ್ಯಕ್ತಿ ಆದರೂ ಆಗಲಿ, ಪರ್ಸನ್ ಆದರೂ ಆಗಲಿ, ಒಂದು ವಿಷಯ ಆದರೂ ಆಗಲಿ, ಏನೋ ಒಂದು ನಿಮ್ಮಿಬ್ಬರ ಮಧ್ಯೆ ಅಡ್ಡ ಬಂದು ನಿಮ್ಮ ಪ್ರೀತಿನ ಬ್ರೇಕ್ ಮಾಡ್ತಾಯಿದ್ದೆ. ಸೊ ಅದರಿಂದ ನೀವು ದೂರ ಆಗಿಬಿಟ್ರಿ. ನೋಡಿ ಇವಾಗ 8 ಆಫ್ ಕಪ್ಸ್ ಏನು ಹೇಳುತ್ತೆ ಗೊತ್ತಾ? ನೀವಿಬ್ಬರು ಒಬ್ರನ್ನೊಬ್ರು ಹರ್ಟ್ ಮಾಡಿಕೊಂಡು ದೂರ ಹೋಗ್ಬಿಟ್ಟಿದ್ರ. ಒಬ್ಬ ವ್ಯಕ್ತಿ ನಿಮ್ಗೆ ಆಪೋಸಿಟ್ಟು ದೂರ ಹೊರಟೋಗಿದ್ರ. ಬಟ್ ಇವಾಗ ದೂರ ಆದಮೇಲೆ ಇಲ್ಲಿ ನೋಡಿ ಮೂನ್ ಎನರ್ಜಿ ಬಂದೈತೆ. ಸೊ ಇದ್ರ ಪ್ರಕಾರ ಏನಂದರೆ ಅಳ್ತಾ ಇದ್ದಾರ ಅಂತ ಅರ್ಥ. ಸೊ ನೀವು ಕೊಡೋ ಪ್ರೀತಿನೆಲ್ಲ ಅವ್ರು ಅಕ್ಸೆಪ್ಟ್ ಮಾಡಿಲ್ಲ. ಇವಾಗ ಅವ್ರಿಗೆ ಅರ್ಥ ಆಗ್ತಾಯಿದೆ, ನಾನು ಖಾಲಿ ಕೈಯಲ್ಲಿ ಬಂದುಬಿಟ್ಟೆ. ಸೊ ನಾನು ಅವ್ರ ಪ್ರೀತಿನ ತಗೊಳ್ಲಿಲ್ಲ, ಇವಾಗ ನಂಗೆ ನಿಜವಾದ ಪ್ರೀತಿ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ಕ್ಷಣ ಕೂತ್ಕೊಂಡು ಅಳ್ತಾ ಇರ್ಬೋದು. ಸೊ ನಿಮ್ಮ ವ್ಯಕ್ತಿ ಒಂದು ಕೆಲಸ ಮಾಡ್ತಾಯಿದ್ರೆ, ಒಂದು ಆಫೀಸಲ್ಲಿ ಮ್ಯಾನೇಜರು, ಸೂಪರ್ವೈಸರು, ಎಂಪ್ಲಾಯೋ, ಟೀಮ್ ಲೀಡರೋ, ಸೊ ಏನೋ ಒಂದು ಆಗಿರ್ತಾರೆ. ಬಟ್ ಇವಾಗ ನಿಮ್ಮನ್ನು ನೆನೆಸ್ಕೊಂಡು ತುಂಬ ಅಳ್ತಾಯಿದ್ರೆ. ನೀವು ಕೂಡ ಅಷ್ಟೇ, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ ಜಾಬಲ್ಲಿ. ಕೆಲವರು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ಇನ್ನು ಕೆಲವರು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ, ಏನೇ ಆಗಿರಲಿ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನ ಅವ್ರು ನಿಮ್ಗೆ ಈ ಥರ ಎಲ್ಲ ಮಾಡಿದ್ರಂತ ನೀವು ಕೂಡ ನೆನಪು ಮಾಡಿಕೊಂಡು ತುಂಬ ಅಳ್ತಾಯಿದ್ದೀರ. ಸೊ ನಿಮ್ಮ ಲೈಫಲ್ಲಿ ಇಬ್ರಿಗೂ ಬ್ಯಾಲೆನ್ಸ್ ಬಂದರೆ ಸಾಕು ಅಂತ ಒಬ್ರಿಗೊಬ್ರು ತುಂಬ ಕಾಯ್ತಾಯಿದ್ದೀರ. ಸೊ ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾಯಿದ್ದೀರ. ಬಟ್ ಎಷ್ಟು ಇಷ್ಟಪಡ್ತಾಯಿದ್ದೀರ ಅಂದರೆ ಪದೇ ಪದೇ ಅವ್ರ ಮೇಲೆ ಪ್ರೀತಿ ಅನ್ನೋದು ಮತ್ತೆ ಮತ್ತೆ ಜಾಸ್ತಿ ಆಗ್ತಾಯಿದೆ ಹೊರತು, ಅವ್ರು ಏನು ತಪ್ಪು ಮಾಡಿದ್ರು ಮತ್ತೆ ಮತ್ತೆ ಕ್ಷಮಿಸ್ತಾ ಇದ್ರೆ ಹೊರತು ಮತ್ತೆ ಪ್ರೀತಿ ಅನ್ನೋದು ಕಡಿಮೆನೇ ಆಗ್ತಾಯಿಲ್ಲ ನಿಮ್ಮಿಬ್ಬರಿಗೂ ಅಷ್ಟೇ. ಸೊ ದ ಫುಲ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ಒಬ್ಬ ವ್ಯಕ್ತಿ, ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿನಾಗಲಿ ನೀವನಾಗಲಿ, ಸೊ ಮೋಸ್ಟ್ಲಿ ಇಲ್ಲಿ ನೀವು ನೆಗ್ಲೆಕ್ಟ್ ಮಾಡಿಲ್ಲ, ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿನೇ ಸ್ವಲ್ಪ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಹೋದ್ಮೇಲೆ ನೋಡಿ ಇಲ್ಲಿ ದ ಫುಲ್ ಟ್ಯಾರೋಟ್ ಕಾರ್ಡ್, ಆ ವ್ಯಕ್ತಿ ಯಾರನ್ನೂ ಕೇರ್ ಮಾಡಿದ್ರೆ ಮುಂದೆ ಕೊಟ್ಟೋದ್ರು. ಈ ಕಾರ್ಡಲ್ಲಿ ಯಾವ ರೀತಿ ಹೋಗ್ತಿದಾರೋ ಅದೇ ರೀತಿ ಅಷ್ಟೇ. ನೀವು ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ಸ್ವಲ್ಪ ಅಂದರೆ ತೆಗ್ದಾಕಿ ಮಾಡಿದ್ರು. ಅಂದರೆ ತೆಗ್ದಾಕಂದ್ರೆ ನಿಮ್ಮನ್ನು ಬೇಕಂತಲೇ ರಿಜೆಕ್ಟ್ ಮಾಡೋದಾಗಿರ್ಬೋದು, ಅವಾಯ್ಡ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮನ್ನು ಕೇರ್ಲೆಸ್ಸಾಗಿ ಮಾಡಿರೋದಾಗಿರ್ಬೋದು. ನಿಮ್ಮ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಲಿಲ್ಲ ಆವಾಗ. ಸೊ ನಿಮ್ಮನ್ನು ಆ ರೀತಿ ಎಲ್ಲ ಮಾಡಿ ಅಲ್ಟ್ ಮಾಡಿ ಅವ್ರು ಹೊರಟೋದ್ಮೇಲೆ ಇವಾಗ ಅವ್ರಿಗೆ ಅರ್ಥ ಆಗ್ತದೆ ನಿಜವಾದ ಪ್ರೀತಿ ಅಂದರೆ ಏನು, ನಿಮ್ಮ ಥರ ಪ್ರೀತಿಸೋಕ್ಕೆ ಯಾರಿನಿಂದನೂ ಸಾಧ್ಯ ಇಲ್ಲ ಅಂತ. 8 ಆಫ್ ವಾಂಡ್ಸ್ ಏನು ಹೇಳುತ್ತೆ ಗೊತ್ತಾ? ನಿಮ್ಮನ್ನು ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ರೆ. ಬಟ್ ಅವ್ರಿಗಿರೋವಂಥ ಪ್ರಾಬ್ಲಮ್ಸ್ನಿಂದ ಅವರು ಕಾಂಟ್ಯಾಕ್ಟ್ ಮಾಡ್ತಿಲ್ಲ. ಸೊ ನೀವೇನಾದರೂ ಕಾಂಟ್ಯಾಕ್ಟ್ಸ್ ಮಾಡಿದರೆ ಅವರು ಸಿಚುವೇಷನ್ ಇದೆಯಲ್ಲ, ಅವ್ರ ಫ್ಯಾಮಿಲಿ, ಆ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ನಿಮಗೆಲ್ಲ ಹೇಳ್ದಿರಾ ಸೀಕ್ರೆಟ್ಸ್ನ ಹೈಡ್ ಮಾಡ್ತಾ. ಸೊ ಅವ್ರು ನಿಮಗೇನು ಹೇಳ್ತಾ ಇಲ್ಲ. ನೋಡಿ ಕಿಂಗ್ ಆಫ್ ವಾಂಡ್ಸ್ ಏನಂದು ಹೇಳುತ್ತೆ ಅಂದರೆ, ಈ ಟ್ಯಾರೋಟ್ ಕಾರ್ಡು, ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ನಾನೇ ಅನ್ನೋದು ಐತೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ. ಸೊ ನಾನು ಹೇಳ್ದಾಗೆ ಕೇಳಬೇಕು, ನನ್ನ ಪ್ರಕಾರನೇ ನಡಿಬೇಕನ್ನೋ ಒಂದು ರೀತಿ ಇತ್ತು. ಸೊ ಅದಕ್ಕೋಸ್ಕರನೇ ಅವರು ಎಲ್ಲವೂ ನಿಜವಾದ ಪ್ರೀತಿನ ಕಳ್ಕೊಂಡ್ರೆ ಎಲ್ಲ ಥರದ್ದು ದುಃಖ ಪಡ್ತಾಯಿದ್ದಾರೆ. ಸೊ ಇವಾಗ ಅವ್ರಿಗೆ ಅರ್ಥ ಆಗಿದೆ. ಸೊ ನಾನು ವ್ಯಕ್ತಿನ ತುಂಬ ಕೇರ್ಲೆಸ್ಸಾಗಿ ನೋಡಿದೆ, ತುಂಬ ಅಗೌರವದಿಂದ ಕಂಡೆ. ಬಟ್ ಇವಾಗ ನನಗೆ ನಿಜವಾದ ಪ್ರೀತಿ ಸಿಗ್ತಾಯಿಲ್ಲ. ಇವಾಗ ನನಗೆ ಅರ್ಥ ಆಗಿದೆ ಅವ್ರ ಬೆಲೆ ಏನು ಅಂತ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಇವಾಗ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ರೆ. ನೋಡಿ ಕಿಂಗ್ ಅಂದರೆ ಏನು, ಆ ಕಿಂಗ್ ಕೂಡ ಇನ್ನೊಂದು ಕಡೆ ನೋಡ್ತಾಯಿದ್ರೆ ಯೋಚನೆ ಮಾಡ್ತಾಯಿದ್ರೆ. ಸೊ ಅಂದರೆ ನೀವು ಅವ್ರಿಗೆ ಅಷ್ಟು ಅಧಿಕಾರ ಇದ್ರೂ, ಅಹಂಕಾರ ಎಲ್ಲ ಇದ್ರೂ, ನೀವು ಪ್ರೀತಿಸ್ತಿರೋಂಥ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ನೋಡಿ 2 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಎಷ್ಟು ಪ್ರೀತಿ ಮಾಡ್ತೀರೋ ಆ ವ್ಯಕ್ತಿ ಕೂಡ ಅಷ್ಟೇ ಪ್ರೀತಿ ಮಾಡ್ತಿದ್ರೆ. ಬಟ್ ಇಲ್ಲಿ ಸೆಂಟರಲ್ಲಿ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೂ ಯಾರೋ ಅಥವಾ ಯಾವುದೋ ಒಂದು ವಸ್ತುನೋ, ಏನೋ ಒಂದು ಕಾರಣ, ಸಿಚುಯೇಷನ್ನು, ಏನೋ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂದರೆ ಮೂರನೇ ಒಂದು ಪರಿಸ್ಥಿತಿ ನಿಮ್ಮಿಬ್ಬರನ್ನ ತುಂಬ ಬೇರೆ ಮಾಡ್ತಾಯಿದೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ತುಂಬ ಪ್ರೀತಿ ಇದೆ. ಬಟ್ ಕೆಲವು ಮನಸ್ತಾಪಗಳಿಂದ ನೀವು ಇಬ್ಬರಿಗೂ ಗೊತ್ತಿಲ್ಲ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಎಷ್ಟು ಪ್ರೀತಿ ಅಂತ ನಿಮ್ಮಿಬ್ಬರಿಗೂ ಇನ್ನೂ ಗೊತ್ತಿಲ್ಲ. ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೂ ಮತ್ತು ನಿಮಗೂ ಅಷ್ಟೇ. ನೀವು ಅವ್ರನ್ನ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ, ಅವರು ಅಷ್ಟೇ ನಿಮ್ಮನ್ನ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ. ಬಟ್ ಒಬ್ರಿಗೊಬ್ರಿಗೆ ಗೊತ್ತಿಲ್ಲ ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅಂತ. ನೋಡಿ ಇಲ್ಲಿ ನಾನು ಹೇಳ್ತೀನಿ ರೀಡಿಂಗಲ್ಲೇ, ಇಷ್ಟು ಪ್ರೀತಿ ಮಾಡ್ತಾಯಿದ್ರು. 2 ಆಫ್ ಕಪ್ಸ್ ಅಂದರೆ ವಿಪರೀತ ಪ್ರೀತಿ, ಒಬ್ರಿಗೆ ಗೊತ್ತಿಲ್ಲದ್ರೆ ಒಬ್ಬರು. ಸೊ ನಿಮ್ಮ ಕಡೆ ಬರಬೇಕಂತ ಅವರು ತುಂಬ ಎಫರ್ಟ್ಸ್ ಹಾಕ್ತಾರೆ. ಬಟ್ ಅವ್ರಿಗೆ ತುಂಬ ಕಷ್ಟಗಳು ಬರ್ತಾಯಿದೆ. ನಿಮಗೂ ಅಷ್ಟೇ, ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಯಿಂದ ಏನು ರಿಪ್ಲೈ ಬರ್ತಾಯಿಲ್ಲ. ಸೊ ಏಂಜಲ್ ಗೈಡೆನ್ಸ್ ನೋಡೋಣ ನಿಮ್ಗೇನು ಬರುತ್ತಂದರೆ, ಸೊ ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು, ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು. ಗೆಟ್ ಮೋರ್ ಇನ್ಫಾರ್ಮೇಷನ್. ನೀವು ಪ್ರೀತಿಸಿರೋಂಥ ವ್ಯಕ್ತಿ ಬಗ್ಗೆ ಇನ್ನೂ ಫುಲ್ಲಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಎ ಇಯರ್ ಫ್ರಮ್ ನೌ, ಇವಾಗನಿಂದ 1 ವರ್ಷದೊಳಗಡೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನೋ ನೀಡ್ ಟು ವಾರಿ. ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ತುಂಬ ಟೆನ್ಷನ್ ಮಾಡಿಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ಕೊಬೇಡಿ.
ಕಾಂಪ್ರಮೈಸ್, ನೀವು ಪ್ರೀತಿಸಿದಂಥ ವ್ಯಕ್ತಿ ಏನೇ ತಪ್ಪು ಮಾಡಿದ್ರು ಕ್ಷಮಿಸಿಬಿಟ್ಟು ಅವ್ರ ಜೊತೆ ಮಿಂಗಲ್ ಆಗಿಬಿಡಿ ಅಂತ ಹೇಳ್ತದೆ. ಪೀಸ್ಫುಲ್ ರೆಸಲ್ಯೂಷನ್, ತಾಳ್ಮೆಯಿಂದ ಇರಿ. ಸೊ ಟೆನ್ಷನ್ ಮಾಡಿಕೊಂಡು ನಿಮ್ಮ ಲೈಫ್ನ ಹೆಲ್ತನ್ನ ಹಾಳು ಮಾಡ್ಕೊಬೇಡಿ. ಸೊ ನೋಡುವಂಥ ನನ್ನ ವ್ಯೂವರ್ಸ್, ಅವರು ಪ್ರೀತಿಸೋಂಥ ವ್ಯಕ್ತಿಗೆ ಏಂಜಲ್ ಗೈಡೆನ್ಸ್ ಏನು? ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಪ್ರೀತಿಸೋಂಥ ವ್ಯಕ್ತಿಗೆ ಏಂಜಲ್ ಗೈಡೆನ್ಸ್ ಏನು? ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಪ್ರೀತಿಸೋಂಥ ವ್ಯಕ್ತಿಗೆ ಏಂಜಲ್ ಗೈಡೆನ್ಸ್ ಏನು? ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ಏಂಜಲ್ ಗೈಡೆನ್ಸ್ ಏನಂದರೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ನಾಟ್ ದ ರೈಟ್ ಟೈಮ್, ಯು ಆರ್ ರೆಡಿ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ನೋ. ಸೊ ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾ ಇಲ್ಲ ಅಂತ ನಿಮ್ಗೇನಾದರೂ ಡೌಟ್ ಇದ್ದರೆ ಆ ಡೌಟ್ ಪಡಕ್ಕೆ ಹೋಗಬೇಡಿ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಅವರು ಬೇರೆಯವ್ರ ಹೆಲ್ಪ್ ತಗೊಂಡು ನಿಮ್ಮ ಸೈಡ್ ಬರಬೇಕಾಗೈತೆ. ಯು ಆರ್ ರೆಡಿ ಅಂತ ಬಂದೈತೆ. ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ, ಅದು ನಿಜ, ರೆಡಿಯಾಗಿದ್ದಾರೆ ಅವರು. ಅವ್ರಿಗೆ ಸರಿಯಾದ ಸಮಯ ಅನ್ನೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಆ ರೀತಿ ಬಿಹೇವ್ ಮಾಡ್ತಾರೆ, ನಿಮ್ಮ ಒಂದು ಎಫರ್ಟ್ಸ್ಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಇನ್ನು ಕೆಲವು ತಿಂಗಳಲ್ಲೇ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನೀವು ಅಷ್ಟೇ ಎಫರ್ಟ್ಸ್ ಹಾಕಿ ನೀವು ಪ್ರೀತಿಸಿರೋಂಥ ವ್ಯಕ್ತಿನ ಪಡ್ಕೊಳ್ಳಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಮೆಂಟ್ ಮಾಡಿ, ಇದೊಂದು ಜನರಲ್ ಟ್ಯಾರೋ ರೀಡಿಂಗ್ ಅಷ್ಟೇ.